ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾತಾಡೋದು ಬಹಳ ದಿನಗಳಿಂದ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟಿಸಿದ್ದ ಪೆದ್ದಿ ಸಿನಿಮಾದ ಬಗ್ಗೆ. ನೇರವಾಗಿ ಹೇಳಬೇಕಾದ್ರೆ ಈ ಸಿನಿಮಾ ನೋಡಿದ ನಂತರ ನನಗೆ ಮೊದಲಿಗೆ ಮನಸ್ಸಿಗೆ ಬಂದ ಒಂದು ಮಾತೇನೆಂದರೆ, ಇದು ಕೇವಲ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಅಲ್ಲ, ತನ್ನ ಗುರಿಯನ್ನು ಸ್ಪಷ್ಟವಾಗಿ ತಿಳಿದಿರುವ ಸಿನಿಮಾ. ಈ ಸಿನಿಮಾದ ದೊಡ್ಡ ಆಕರ್ಷಣೆ ಅಂದರೆ ರಾಮ್ ಚರಣ್ ಅವರ ಪರ್ಫಾರ್ಮೆನ್ಸ್. ಅವರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ ಪ್ರತಿ ಸೀನ್ನಲ್ಲಿ ಕ್ಯಾರೆಕ್ಟರ್ ಆಗಿಯೇ ಬದುಕಿದ್ದಾರೆ ಅನ್ಸುತ್ತೆ. ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್, ಎಮೋಷನಲ್ ಮೂಮೆಂಟ್ಸ್, ಮಾಸ್ ಸೀನ್ಸ್ ಎಲ್ಲದರಲ್ಲೂ ಸಾಕಷ್ಟು ಶ್ರಮ ಕಾಣಿಸುತ್ತೆ. ವಿಶೇಷವಾಗಿ ಸೆಕೆಂಡ್ ಹಾಫ್ನಲ್ಲಿ ಬರುವ ಕೆಲವು ಸೀಕ್ವೆನ್ಸ್ಗಳು ಅವರ ಡೆಡಿಕೇಶನ್ ಅನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಆದರೆ ಸಿನಿಮಾ ಕೇವಲ ಹೀರೋ ಪರ್ಫಾರ್ಮೆನ್ಸ್ ಮೇಲೆ ಮಾತ್ರ ನಿಂತಿಲ್ಲ. ಡೈರೆಕ್ಟರ್ ಬುಚ್ಚಿ ಬಾಬು ಒಂದು ಸರಳ ಎಮೋಷನಲ್ ಫೌಂಡೇಶನ್ ಇರುವ ಕಥೆಯನ್ನ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಮಿಕ್ಸ್ ಮಾಡಿ ಆಡಿಯನ್ಸ್ಗೆ ಕನೆಕ್ಟ್ ಆಗುವಂತೆ ಪ್ರೆಸೆಂಟ್ ಮಾಡಲು ಪ್ರಯತ್ನಿಸಿದ್ದಾರೆ. ಕೆಲವೊಂದು ಕಡೆ ಕತೆ ಪ್ರೆಡಿಕ್ಟಬಲ್ ಅನ್ಸ್ಬೋದು, ಮುಂದೇನಾಗ್ಬೋದು ಅನ್ನೋದನ್ನ ಊಹಿಸೋದು ಕಷ್ಟವಾಗುವುದಿಲ್ಲ. ಆದರೂ ಪ್ರೆಸೆಂಟೇಷನ್ ಮತ್ತು ಕ್ಯಾರೆಕ್ಟರ್ ಜರ್ನಿ ಆಸಕ್ತಿಯನ್ನು ಉಳಿಸ್ಕೊಳ್ತದೆ. ಫಸ್ಟ್ ಹಾಫ್ನಲ್ಲಿ ವಿಲೇಜ್ ಅಟ್ಮಾಸ್ಫಿಯರ್, ಕ್ಯಾರೆಕ್ಟರ್ ಇಂಟ್ರಡಕ್ಷನ್ಸ್ ಮತ್ತು ರಿಲೇಶನ್ಶಿಪ್ ಬಿಲ್ಡಿಂಗ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಕೆಲವರಿಗೆ ಪೇಸ್ ಸ್ವಲ್ಪ ನಿಧಾನ ಅನಿಸ್ಬೋದು, ಆದರೆ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಹೆಚ್ಚು ಎಂಗೇಜಿಂಗ್ ಆಗುತ್ತೆ. ಎಮೋಷನಲ್ ಕಾನ್ಫ್ಲಿಕ್ಟ್ಸ್, ಆ್ಯಕ್ಷನ್ ಮೂಮೆಂಟ್ಸ್ ಮತ್ತು ಕ್ಯಾರೆಕ್ಟರ್ ಡಿಸಿಷನ್ಸ್ ಕತೆಗೆ ಮತ್ತಷ್ಟು ವೇಟ್ ಕೊಡುತ್ತೆ. ಜಾನ್ವಿ ಕಪೂರ್ ಅವರ ಪಾತ್ರ ಕಥೆಯಲ್ಲಿ ಒಂದು ಪ್ರಮುಖ ಭಾಗವಾಗಿದೆ. ಸ್ಕ್ರೀನ್ ಟೈಮ್ ಹೆಚ್ಚು ಇಲ್ಲದಿದ್ದರೂ ಹೀರೋ ಜರ್ನಿಗೆ ಒಂದು ಕಾರಣವಾಗುವ ರೀತಿಯಲ್ಲಿ ಬಳಸಲಾಗಿದೆ. ಜಗಪತಿ ಬಾಬು ಅವರು ತಮ್ಮ ಅನುಭವವನ್ನು ಮತ್ತೊಮ್ಮೆ ತೋರಿಸಿದ್ದಾರೆ. ಅವರ ಪ್ರೆಸೆನ್ಸ್ ಕೆಲವು ಸೀನ್ಸ್ಗಳಿಗೆ ಹೆಚ್ಚುವರಿ ಇಂಟೆನ್ಸಿಟಿ ಕೊಡುತ್ತೆ. ಟೆಕ್ನಿಕಲ್ ಸೈಡ್ ಬಗ್ಗೆ ಹೇಳೋದಾದರೆ, AR ರೆಹಮಾನ್ ಅವರ ಮ್ಯೂಸಿಕ್ ಸಿನಿಮಾದ ಮೂಡನ್ನು ಎಲಿವೇಟ್ ಮಾಡುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಹಲವಾರು ಸೀನ್ಸ್ಗಳ ಇಂಪ್ಯಾಕ್ಟ್ ಹೆಚ್ಚಿಸುತ್ತೆ. ಸಾಂಗ್ಸ್ ಕೂಡ ಸ್ಟೋರಿ ಫ್ಲೋ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಿವೆ. ರತ್ನವೇಲು ಅವರ ಸಿನಿಮ್ಯಾಟೋಗ್ರಫಿ ಮತ್ತೊಂದು ಮೇಜರ್ ಹೈಲೈಟ್. ಕೆಲವು ವಿಜುವಲ್ಸ್ ಥಿಯೇಟರ್ ಸ್ಕ್ರೀನ್ ಮೇಲೆ ನಿಜಕ್ಕೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಆಕ್ಷನ್ ಸೀಕ್ವೆನ್ಸ್ಗಳ ಬಗ್ಗೆ ಹೇಳೋದಾದರೆ, ಓವರ್ ದ ಟಾಪ್ ಆಗದೆ ಸ್ಟೋರಿಗೆ ಬೇಕಾದಷ್ಟೇ ಇಂಟೆನ್ಸಿಟಿ ಕೊಡಲಾಗಿದೆ. ಅದರಲ್ಲೂ ಕೆಲವು ಸೀನ್ಸ್ ಆಡಿಯನ್ಸ್ನಿಂದ ವಿಸಿಲ್ಸ್ ಮತ್ತು ಚಿಯರ್ಸ್ ಪಡೆಯುವ ಸಾಮರ್ಥ್ಯ ಹೊಂದಿವೆ. ಆದರೆ ಸಿನಿಮಾ ಪರ್ಫೆಕ್ಟ್ ಅಂತ ಹೇಳಲಾಗೋದಿಲ್ಲ. ಕೆಲವು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ಬೋದಿತ್ತು. ಆದರೂ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮೇಲೆ ಅದರಿಂದ ದೊಡ್ಡ ಮಟ್ಟದ ಪರಿಣಾಮ ಬೀಳುವುದಿಲ್ಲ. ಓವರ್ ಆಲ್ ನೋಡಿದ್ರೆ ಪೆದ್ದಿ ಒಂದು ಸಿನ್ಸಿಯರ್ ಕಮರ್ಷಿಯಲ್ ಡ್ರಾಮಾ. ಸ್ಟ್ರಾಂಗ್ ಪರ್ಫಾರ್ಮೆನ್ಸ್, ಗುಡ್ ಮ್ಯೂಸಿಕ್, ಇಂಪ್ರೆಸಿವ್ ವಿಜುವಲ್ಸ್ ಮತ್ತು ಎಮೋಷನಲ್ ಕ್ಯಾರೆಕ್ಟರ್ ಜರ್ನಿ ಇಷ್ಟಪಡೋರಿಗೆ ಈ ಸಿನಿಮಾ ಒಳ್ಳೆಯ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತದೆ. ನೀವು ಸಿನಿಮಾ ನೋಡಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.